ಎಚ್ಚರಿಕೆ, ನಾನ್ ವೆಜ್ ಕುಕ್ಕಿಂಗ್ ಇದೆ ಒಳಗಡೆ, ಹುಷಾರಿ. ಇದೇನು ತಯಾರಿ ಅಂತೀರನ ಹೇಳ್ತೀನಿ. ಇದೇನು ಅತಿ ಸಿಂಪಲ್ ಮಸಾಲ, ಉಪ್ಪು ಖಾರ, ಏನು ಸ್ವಲ್ಪ ಮೊಸರು, ಸ್ವಲ್ಪ ಎಣ್ಣೆ, ಗಡ್ಡಿ ಪಿಟಿಗೆ, ಇಲ್ಲ ಇಲ್ಲೊಂದು ತೋರಿಸ್ತೀನಿ ನಿಮಗಿದೆ. ಇವತ್ತು ಬೆಳಗ್ಗೆ ನಡೆದ ಒಂದು ದುರ್ಘಟನೆ. 27ನೇ ತಾರೀಕು ಡಿಸೆಂಬರ್ 2024 ಬೆಳಗಿನ ಜಾವ 3:30-4 ಗಂಟೆ ನಡುವೆ ಒಂದು ಹೆಗ್ಗಣ ಬಂತು. ಹೆಗ್ಗಣ ಬಂದು ಏನು ಮಾಡ್ತಂತಂದ್ರೆ ನಮ್ಮ ಕೌಜುಗಳನ್ನು ಈ ಥರ ಮಾಡ್ತು. ಕೌಜುಗಳದೇನಪ್ಪ ಹೆಗ್ಗಣ ಹೊಡೆತದಕ್ಕೆ ಏನಂತಂತಾರೆ ಸತ್ತು ಹೋದ್ರು. ಒಂದು ಸ್ವಲ್ಪ ಒಂದ್ರದಂತೂ ಚಂಡ ಹೋಗೈತಿ, ಇನ್ನೊಂದ್ರದ್ದು ಇದಾಗೈತಿ. ಅದೇನೋ ಸ್ವಲ್ಪ ಸ್ವಲ್ಪ ಇದಾಯ್ತಂತ, ಆದ್ರೆ ಉಪಯೋಗ ಇಲ್ಲ, ಹೋಗೈತಿ. ಇವನೇನು ಏನು ಮಾಡೋದು, ಹೊಟ್ಕೊಂಡು ತಿಂದುಬಿಡೋದು. ಇದು ನಮ್ಮ ದನ ಕಟ್ಟೋ ಹಕ್ಕಿ ಮನೆ, ಒಳಗಡೆ ಮಾಡೋ ಹಾಗಿಲ್ಲ, ಹೀಗಾಗಿ ಇಲ್ಲಿ ಮಾಡ್ತೀವಿ. ಸದ್ಯ ಎಲ್ಲ ಒಂಥರ ಏನೋ ಎಲ್ಲ ಸಗಣಿ ಗಿಣಿ ಬೆಳೆದಿದ್ದಾರೆ. ಮೊನ್ನೆ ಹುಟ್ಟಿದ್ದು ಏನು ಎಮ್ಮಿ ಕರು ಚೆನ್ನಾಗಿದೆ, ಅದಕ್ಕೆಲ್ಲ ಚೆನ್ನಾಗಿದೆ. ನೋಡಿ ಹೀಗಿದೆ. 15-20 ದಿವಸದಾಗ ಬಂತು. 20 ದಿವಸ ಏನಿಲ್ಲ, 15 ದಿವಸದ ಮೇಲಿಂದ. ನಾಳೆ ಐತಾರ ಸೋಮವಾರ ಬಂತಾರೆ, 3 ವಾರದ್ದಾಗತ್ತೆ. ಸ್ಟಾರ್ಟ್ ಮಾಡೋಣ. ನಾನು ಫಸ್ಟಕ್ಕೂ ಏನು ಜೂನ್ದಾಗ ತಂದೆಲ್ಲ ಕ್ವೇಲ್ಸ್ ಈ ಡಬ್ಬ್ಯಾಗ ತಂದಿದ್ದೆ. ಅದು ಒಂಥರ ದುರ್ಘಟನೆ ಆಗಿತ್ತು. ಹಿಂಗಾಗಿ ಏನಂತಾರೆ 15 ತೊಗೊಂಬಂದ್ರೆ ಅದ್ರೊಳಗೆ ಏನಪ್ಪ ಮನೆಗೆ ಒಂದು 11 ಮುಟ್ಟಿದ್ವು. ಇಂಥದ್ರೊಳಗೆ ಇದು ಕಟ್ಟಿದ್ದಕ್ಕಾಗಿತ್ತು. ಒಂದು ಭದ್ರತೆಯಿಂದ ಮಾಡಬೇಕು. ಅವ್ರಿಗೆ ಈ ಡಬ್ಬಿ ಏನಂತಾರೆ ಅದ ನೋಡಿ, ಗುಂಟೂರು, ಆಂಧ್ರ ಪ್ರದೇಶ ಗುಂಟೂರಿನಿಂದ ಏನೋ ರೆಡ್ಡಿ ಫಾರ್ಮಿಂದ ಬಂದಂಗೆ ಕಾಣುತ್ತೆ. ಅಲ್ಲಿಂದ ಕೌಜಿ ಅವ್ರ ಸಪ್ಲೈ ಆಗಿತ್ತು. ಏನು ಇಲ್ಲಿ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕೊಳಗೆ, ಅಲ್ಲಿಂದ ನಾವು ತಿಂದು ಮಾಡಿದ್ವಿ. ಇಷ್ಟಿದೆಯಲ್ಲ, ಇದು ಇನ್ನೇನಪ್ಪ ಅಂತಾರೆ ಮಾಡ್ಕೊಂಡು ತಿಂತೀವಿ. ಆಮೇಲೆ ನೀವು ತೋರಿಸ್ತೀವಿ. ನಾನು ನೋಡಿ ಒಂದು ಕೊಡ ನೀರು ತೊಗೊಂಡಿದ್ದೀನಿ. ಇದೊಂದು ಬೆದರ್ ಕಟ್ಟಿಗೆ, ಇದಕ್ಕೆ ಸಿಗಿಸಿ ಮಾಡೋದು. ಆ ಮಾಡೋ ಮೆಥಡ್ ಹೇಳ್ತೀನಿ. ಕಟ್ ಮಾಡಲಿಕ್ಕೆ ಕುಡುಗೋಲು ಆಗಲ್ಲ. ಇದನ್ನೇ ಎಲ್ಲಂತೂ ಇದನ್ನ ಹೇಳಿದ್ದಂತಿತ್ತೆ. ಇದೆ ಸಿಂಪಲ್ ಮಸಾಲೆ ಅಂತ. ಈ ಮೆಥಡಿಗೆ ಓಪನ್ ಫೈರ್ ಏನಂತಂದರೆ ಫ್ರೈಯಿಂಗ್ ಅಂತಾರೆ. ಇದು ಮಿಲ್ಟ್ರಿ ಅವರು ಜಂಗಲ್ನಲ್ಲಿ ಇದು ಮಾಡ್ತಿರ್ತಾರಲ್ಲ, ಅವ್ರು ಮಾಡೋ ಮೆಥಡ್ ಇದು. ಇದರಲ್ಲಿ ಭಾಳ ಮಸಾಲೆ ಇದೀನಿ ಇರೋಂಗಿಲ್ಲ. ಕ್ಲೀನ್ ಮಾಡಿದ್ದೀನಿ. ಇದೇನು ಅದ್ರ ಹೊಲಸು, ಇದರ ರಕ್ಕೆ ಇಕ್ಕೆ ಅದೆಲ್ಲ ತುಂಬ ಡ್ಯಾಮೇಜ್ ಇದಾಗಿತ್ತು. ಹೋಗಿ ನೋಡಿ, 2 ಕೌಜಿಯಿಂದ ಬಂದು ಏನದು ಮೀಟ್ ಮಾಂಸ ಇದು. ಅದನ್ನು ಚೆನ್ನಾಗಿ ತೊಳೆದು ಏನು ಮಾಡಂತಂದರೆ ಬಿದಿರಿಗಿನ ಕಟ್ಟಿಗೆ ಸಿಗಿಸಿ ಏನು ಸುಟ್ಕೊಂಡು ತಿನ್ನೋದು. ಎಲ್ಲ ರೆಡಿ ಇದೆ. ಆಗಲೇ ಸ್ವಲ್ಪ ಬೆಚ್ಚ ಮಾಡಿಟ್ಟಿದ್ದೆ. ಇನ್ನೊಂದು ಸಲ ಏನು ಮಾಡಿಬಿಟ್ರೆ ಹೊತ್ಕೊಂಡು ದನ ಅಂತದೆ. ಇದು ಏನೋ ಮ್ಯಾರಿನೇಟಿಂಗ್ ಇಟ್ಟಿದ್ದೀನಿ. ಇದು ಹಾಕಿ ಏನೋ ಕಟ್ಟಿಗೆ ಸಿಗಿಸಿ ಇದನ್ನು ಮಾಡೋದು, ಸುಡೋದು ಅಷ್ಟೇ. ಈಗ ಸ್ಟಿಕ್ ರೆಡಿಯಾಗಿದೆ. ಕೆಲವೊಂದು ಸಣ್ಣ ಐಟಮ್ ಅದಾವೆ, ಸಣ್ಣ ಕಟ್ಟಿಗೆ ಸಿಗಿಸೋಣಂತೆ. ಸ್ಟಿಕ್ ರೆಡಿಯಾಗಿದೆ. ಫೈರ್ ರೆಡಿ ಮಾಡಬೇಕು. ಫೈರ್ ರೆಡಿ ಮಾಡಿ ಮಾಡೋಣ. ಈಗ ಇದೇ ಫೈರಿಗೇನೋ ರೆಡಿ ಅರೇಂಜ್ಮೆಂಟ್. ಈ ಸುತ್ತಾಗ್ತದೆ ಆಗಲಿ, ಆದ್ರೂ ನಡೀತದೆ, ಮಾಡೋಣ. ಅದಕ್ಕೇನು ಸ್ಮೋಕ್ ಫ್ಲೇವರ್ ಅಂತಾರೆ, ಮಾಡೋಣ. ದೊಡ್ಡದ ಕುರಿ ನೋಡೋಣ ಹೆಂಗಾಕತೆ. ವಿಡಿಯೋ ಬಂದ್ ಮಾಡಿ ಆಮೇಲೆ ತೋರಿಸ್ತೀನಿ ನಿಮಗೆ. ಫ್ರೈ ಆಗಿದೆ, ಚೆನ್ನಾಗಿ ಆಗಿದೆ ಅನಿಸುತ್ತೆ. ನೋಡಿ ಟೇಸ್ಟ್ ನೋಡಿ ಮತ್ತೆ ಹೇಳ್ತೀನಿ ನಿಮಗೆ. ಮತ್ತೆ ಮಾಡೋದು ಮಾಡ್ತೀನಿ ಫ್ರೈ. ಉರಿ ಬೇಕಾಷ್ಟಿದೆ. ನೋಡೋ ಸಣ್ಣ ಐಟಮ್ ಎಲ್ಲ ಮಾಡಬೇಕು. ಇದರಲ್ಲಿ ಲಿವರು ಮತ್ತು ಇದಿದೆ, ಅದನ್ನು ಹಾಗೆ ತಿನ್ಬೋದು. ಫ್ರೈ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಸ್ವಲ್ಪ ಕೈ ಜಾರ್ತು ಹಾಗೆ ಬಿಟ್ಬಿಟ್ಟೆ, ತೆಗೆದ್ಬಿಡೋಣಂತೆ. ಇಲ್ಲಿ ನೋಡಿ ನಮ್ಮದು ಇದು ರೆಡಿಯಾಗಿದೆ. ಏನು ಜಂಗಲ್ ಫಿಸ್ಟ್ ರೆಡಿಯಾಗಿದೆ. ತಂಪಾಗಿತ್ತು, ಅದಕ್ಕೆ 15 ಕೈ ಉರಿ ಹಾಕ್ಬಿಡಂದ್ರು, ಹಾಗೆ ಬಿಟ್ಬಿಡಂದ್ರು ಬಿಟ್ಟಿದ್ದೀನಿ. ಆಮೇಲೆ ಐಟಮ್ ರೆಡಿ ಅದಾವೆ, ತಿನ್ನೋದಷ್ಟೇ. ಈಗ ಆಮೇಲೆ ಕ್ಲೀನಿಂಗ್ ಮಾಡಬೇಕು, ಮಾಡೋಣ. ಓಕೆ, ಇದರೊಂದಿಗೆ ಇವತ್ತಿನ ದುರ್ಘಟನೆ ಒಂದು ಸಂತೋಷದ ಘಟನೆ ಅಂದ್ರೇನು,
ಫ್ರೈ ಮಾಡಿ ತಿನ್ನೋದ್ರೊಂದಿಗೆ ಮುಗೀತು. ಓಕೆ, ಇಟ್ ಇಸ್ ಅರೌಂಡ್ ಏನಂದರೆ 500 to 1000 rupees ವೇಸ್ಟ್. ಇದು ನೋಡಿ ಬೆಳಕಿನಲ್ಲಿ ಈ ಥರ ಕಾಣುತ್ತೆ. ಇದು ಫೈನಲ್ ಪ್ರಾಡಕ್ಟು. ಈಗ ನಾವು ತಿಂತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್.